ಕೊನೆಗೂ ಮೇ ಕ್ರಾಂತಿ ಘಟಿಸಿದೆ. ಜೂನ್ಗೂ ಮೊದಲೇ ರಾಜ್ಯ ರಾಜಕೀಯಕ್ಕೆ ಸಿಡಿಲು ಅಪ್ಪಳಿಸಿದೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಪದತ್ಯಾಗವನ್ನ ಮಾಡಿದ್ದಾರೆ. ಲೋಕಭವನಕ್ಕೆ ತೆರಳಿದ ಸಿಎಂಗೆ ಇಡೀ ಸಂಪುಟ ಬೆಂಗಾವಲಾಯಿತು. ಗವರ್ನರ್ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಒಪ್ಪಿಸಿದ್ರು. ಅಧಿಕಾರಕ್ಕೆ ಅಹಿಂದ ಚಕ್ರೇಶ್ವರ ಭಾವನಾತ್ಮಕ ವಿದಾಯ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಜ್ ನೆನೆದಂಥ ಸಿದ್ದು ಕರ್ನಾಟಕಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ರು. ಒಗ್ಗದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಹೈಕಮಾಂಡ್ ಆಫರ್ ರಿಜೆಕ್ಟ್ ಮಾಡಿ ಮೋದಿ ವಿರುದ್ಧ ಗುಡುಗಿದ್ರು. ಇನ್ನು ಮುಂದಿನ ಸಿಎಂ ಎಂಬ ಪ್ರಶ್ನೆಗೆ ಟ್ವಿಸ್ಟ್ ಕೊಟ್ರು. ಇಡ್ಲಿ ವಡೆ ಬ್ರೇಕ್ಫಾಸ್ಟ್ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಸಚಿವರ ಕಣ್ಣಾಲಿಗಳು ಒದ್ದೆಯಾದವು. ಸಿದ್ದು ಪಾದ ಮುಟ್ಟಿ ಆಶೀರ್ವಾದವನ್ನ ಪಡೆದ್ರು ಡಿಕೆಶಿ. ಸಿಎಂ ಅಪ್ಪುಗೆಯಲ್ಲಿ ಕಟ್ಟಪ್ಪನ ಕಣ್ಣಲ್ಲಿ ಕಣ್ಣೀರು ಹರಿಯಿತು. ಸಿದ್ದು ವಿದಾಯದ ಸುದ್ದಿಗೆ ಗದ್ಗದಿತರಾದಂಥ ಲಾರ್ಡ್ ತಿಮ್ಮಾಪುರ ಬಿಕ್ಕಳಿಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಡಿಕೆಶಿಗೆ ಭಾನುವಾರದ ಸಿಎಲ್ಪಿ ಸಭೆಯ ಭಯ ಹುಟ್ಟಿದೆ. ಪರಂ ಹೆಸರು ಪ್ರತಿಧ್ವನಿಸುವ ಸುಳಿವು ಅರಿತು ಡೆಲ್ಲಿಯಿಂದ ಕಮಾಂಡ್ ತರೋಕ್ ಮುಂದಾಗಿದ್ದಾರೆ. ಹೈಕಮಾಂಡ್ ದೂತ ಸುರ್ಜೇವಾಲಾ ಇಡೀ ಬೆಳವಣಿಗೆಯ ಮೇಲೆ ಕಣ್ಣಿಟ್ಟಿದ್ರು. ಸಿಎಂ ಭೇಟಿ ವೇಳೆ 3 ಷರತ್ತನ್ನ ಪಡೆದಿದ್ದಾರೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ. ಡಿಕೆಶಿಗೆ ಶ್ರಮದಾನದ ಮೇಲೆ ನಂಬಿಕೆ. ಆ ನಂಬಿಕೆ ಕೈ ಹಿಡಿಯುವ ಕಾಲ ಸನ್ನಿಹಿತವಾಗಿದೆ. ಮನೆಯಂಗಳ ಸಂಭ್ರಮದ ಜಾತ್ರೆಯಾಗಿದೆ. ಆದ್ರೆ ಬಿಜೆಪಿ ಮಾತ್ರ ಒಬಿಸಿ ನಾಯಕನಿಗೆ ದ್ರೋಹ ಅಂತ ಕರೆದು ಸಿದ್ದುಗೆ ರಾಹುಲ್ ಅಪಮಾನ ಅಂತ ಜರಿದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.